ನೋಡಿ, ಹೋರಾಟ ಅಖಿಲ ಭಾರತ ಏನು ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಅಂತ ಹೋರಾಟ ಏನು 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಏನು ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಹೋರಾಟ ನಿರಂತರವಾದ ಹೋರಾಟ. ಇದು ಹೋರಾಟ ಮುಗಿಯೋದಿಲ್ಲ. ಇದು ಹೋರಾಟ ಅಂತಿಮವಾಗಿ ಇವತ್ತು ನಮಗೆ ಮೀಸಲಾತಿ ಸಿಗೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಈಗಾಗಲೇ ನಮ್ಮ ಪೂಜ್ಯರು ಇವತ್ತು ರಾಜ್ಯಾದ್ಯಂತ ಇವತ್ತು ಸಭೆಗಳನ್ನು ಇವತ್ತು ಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಏನು ಸಮುದಾಯದ ಶಾಸಕರಿದ್ದೀವಿ, ಎಲ್ಲ ಪಕ್ಷದ ಶಾಸಕರು ಸೇರಿಕೊಂಡು ಇವತ್ತು ಸದನದಲ್ಲಿ ಮಾನ್ಯ ಸಭಾಧ್ಯಕ್ಷರಿಗೆ ನಮಗೆ ಅವಕಾಶವನ್ನು ಕೇಳಿದ್ದೀವಿ. ನಿಯಮ 69ರಲ್ಲಿ ನಮಗೆ ಚರ್ಚೆ ಮಾಡೋದಕ್ಕೆ ಅನುಮತಿಯನ್ನು ಕೇಳಿದ್ದೀವಿ. ಬಹುತೇಕ ಇವತ್ತು ನಾಳೆ ಕೊಡ್ತೀನಿ ಅಂತ ನಾವು ಭರವಸೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳು ಅನುಮತಿ ಕೊಟ್ಟರೆ ನಾವು ಚರ್ಚೆ ಮಾಡಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸ್ತೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಒಂದು ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಅನ್ನೋ ಒಂದು ವಿಷಯ ತಿಳಿಸಿದ್ದಾರೆ. ಇವತ್ತು ಮತ್ತೆ ಸದನದಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ಇವತ್ತು ನಿಯಮ 69ರಲ್ಲಿ ಚರ್ಚೆಯನ್ನು ಕೂಡ ಮಾಡಿ ಇವತ್ತು ಸರ್ಕಾರಕ್ಕೆ ಗಮನವನ್ನು ಸೆಳೆಯುವಂಥ ಕೆಲಸ ನಾವು ಮಾಡ್ತೀವಿ. ನೋಡಿ, ಇಲ್ಲಿ ಒತ್ತಡ ಅನ್ನೋ ಪ್ರಶ್ನೆ ಯಾಕೆ ಏನಾಗಿದೆ ಅನ್ನೋದು ತಾಂತ್ರಿಕ ತೊಂದರೆ ಇದೆ. ಬಹುತೇಕ ಇದನ್ನು ಭಾಳಷ್ಟು ಜನ ಇವತ್ತು ಸುಳ್ಳು ಹೇಳ್ತಾ ಇದ್ದಾರೆ ತಮ್ಮ ಮುಂದೆ. ಏನಾಗಿದೆ, ಇವತ್ತು ಹಿಂದೆ 2D 2C ಅಂತ ಇವ್ರು ಏನು ಘೋಷಣೆ ಮಾಡಿದ್ರು ಹಿಂದಿನ ಸರ್ಕಾರದವರು, ಅಲ್ಲಿ 2B ಮೀಸಲಾತಿಯನ್ನು ತೆಗೆದುಹಾಕಿ 2% 2Dಗೆ 2% 2C ಅಂತ ಏನು ಕೊಟ್ಟರು, ಅದು ತಡೆಯಾಜ್ಞೆ ಇದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ಮುಗಿಯೋವರೆಗೂ ಸರ್ಕಾರ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಆ ಒಂದು ಕಾರಣದಿಂದ ನಾವು ಇವತ್ತು ಕಾನೂನಾತ್ಮಕವಾಗಿ ನಾವು ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಕಾನೂನಾತ್ಮಕ ತಿಳ್ಕೊಳ್ಳಾರ್ದೇ ನಾವು ಸುಮ್ಮನೆ ಏನೇನೋ ಮಾತಾಡೋದು, ಮಾಧ್ಯಮದ ಮುಂದೆ ಸುಳ್ಳು ಹೇಳಿಕೆಗಳನ್ನು ಹೇಳೋದು, ನಾವು 2D ಕೊಟ್ಟಿವಿ ಅನ್ನೋದು. ಇವರು ಹೇಳ್ತಾರಲ್ಲ, ಮಾತೆತ್ತೀರಿ ಯತ್ನಾಳ್ 2D ಕೊಟ್ಟಿದ್ದೀವಲ್ಲ ಅಂತೇಳಿ. ಎಲ್ಲಿ ಕೊಟ್ಟಿದ್ದಾರೆ 2D? ಕೇಳಿ ಅವರಿಗೆ. ಇವತ್ತು ಆದೇಶ ಪತ್ರ ಕೊಡ್ತಾರ? ಆದೇಶ ಪತ್ರ ಕೊಡಲ್ಲ, ಸುಮ್ಮನೆ ನಾವು 2D ಮಾಡಿದ್ವಿ ಅಂತ ಹೇಳೋದು. ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಆಗಿದೆ. ಇವತ್ತವರೆಗೂ ತಡೆಯಾಜ್ಞೆ ತೆಗೆಯುವಂಥ ಕೆಲಸ ಇನ್ನೂ ಮಾಡಿಲ್ಲ. ಅದನ್ನು ಸರ್ಕಾರ ಕೂಡ ಭಾಗವಹಿಸಬೇಕಾಗತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಅದಕ್ಕೆ ಅವರು ಕೂಡ ಸ್ಪಂದಿಸಿದ್ದಾರೆ. ಖಂಡಿತವಾಗಿ ಒಂದು ಇತ್ಯರ್ಥ ಆಗುತ್ತೆ. ಅದಕ್ಕೆ ನಮ್ಮ ಭರವಸೆ ಕೂಡ ಇದೆ. ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ನಮಗೆ ಖಂಡಿತವಾಗಿ ಏನು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಮತ್ತು ರಾಜ್ಯ ಸರ್ಕಾರದ 2Aಯನ್ನು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಅದು ನಿರಂತರವಾಗಿ ಇರುತ್ತೆ ಅನ್ನೋದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.